ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 5ನೇ ತರಗತಿ ಪರಿಸರ ಅಧ್ಯಯನದಲ್ಲಿ ಮೊದಲ 3 ಪಾಠಗಳ LBA ಟೆಸ್ಟ್ ಪೇಪರ್ಸ್ಗಳನ್ನು ನೋಡೋಣ. ಆಲ್ರೆಡಿ ಕನ್ನಡ ಮತ್ತು EVS ಅಲ್ಲಿ ನಮ್ಮಲ್ಲಿ ರೆಡಿ ಇದ್ದಾವೆ. ಆಮೇಲೆ ಇಂಗ್ಲೀಷ್ ಮ್ಯಾಥಮೆಟಿಕ್ಸ್ ರಿವೈಸ್ಡ್ ಮಾಡ್ತಾ ಇದ್ದಾರೆ. ಬೈಲಿಂಗ್ವಲ್ ಸಹಿತ ಅವೈಲೇಬಲ್ ಮಾಡ್ತಾರೆ. ಯಾರಿಗೆ PDF ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಪರಿಸರ ಅಧ್ಯಯನದ ಮೊದಲ 3 ಪಾಠಗಳ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳೊಂದಿಗೆ ನೋಡೋಣ. ಇದು ಮೊದಲ ಪಾಠ, ಜೀವ ಜಗತ್ತು. ಅರಿವಿಗೆ 3 ಅಂಕ, ಗ್ರಹಿಕೆಗೆ 6, ಅನ್ವಯಕ್ಕೆ 1, ಒಟ್ಟು 10 ಅಂಕ. 10 ಅಂಕ ಲಿಖಿತ, 5 ಅಂಕ ಮೌಖಿಕ ಎಲ್ಲವೂ ಇದ್ದಾವೆ. ಕ್ಲಿಷ್ಟತೆ ಮಟ್ಟ ಸುಲಭ 3, ಸಾಧಾರಣ 5, ಕಠಿಣ 2, ಒಟ್ಟು 10. ವಸ್ತುನಿಷ್ಠ ಪ್ರಶ್ನೆಗಳು 4, ಕಿರು ಉತ್ತರದ್ದು 2, ಅತಿ ಕಿರು ಉತ್ತರ 2, ಕಿರು ಉತ್ತರ 4 ಅಂಕ. ಟೋಟಲಿ 10 ಮಾರ್ಕ್ ಇದೆ. ಓಕೆನಾ. ಇನ್ನು ಇದು ಪ್ರಶ್ನೆ ಪತ್ರಿಕೆ ಇತ್ತು. ನಾನು ಡೈರೆಕ್ಟಾಗಿ ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ ಕೀ ಉತ್ತರಕ್ಕೇ ಬರ್ತೀನಿ. ಎಸ್, ಜೀವ ಜಗತ್ತು. ಫಸ್ಟ್ 2 ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಪ್ರಶ್ನೆ 1, ಮನುಷ್ಯನ ಚಲನಾಂಗ ಅಂತ ಇತ್ತು. ಆಯ್ಕೆ ಎ ತಲೆ, ಬಿ ಕಾಲು, ಸಿ ಕೈ, ಡಿ ರೆಕ್ಕೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕಾಲು ಇಸ್ ದ ರೈಟ್ ಒನ್. ಪ್ರಶ್ನೆ 2, ಆಮೆಯ ಸರಾಸರಿ ಜೀವಿತಾವಧಿ. ಎ 20 ವರ್ಷ, ಬಿ 120 ವರ್ಷ, ಸಿ 100 ವರ್ಷ, ಡಿ 150 ವರ್ಷ. ಆಪ್ಷನ್ ಬಿ 120 ವರ್ಷ ಇಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಹೋಗೋಣ. ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ಇಲ್ಲಿ 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಎಲ್ಲ ಜೀವಿಗಳು ಡ್ಯಾಶ್ಗಳಿಂದ ನಿರ್ಮಿತವಾಗಿದ್ದಾವೆ ಅಂತ ಕೇಳಿದ್ದಾರೆ. ಕೋಶಗಳು. ನೆಕ್ಸ್ಟ್ ಒನ್, ಸಿಂಹ ಮತ್ತು ಹುಲಿ ಡ್ಯಾಶ್ ಪ್ರಾಣಿಗಳಾಗಿದ್ದಾವೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬರೀಬೇಕು, ಮಾಂಸಾಹಾರಿ. ಇನ್ನು 1 ಅಂಕದ 2 ಪ್ರಶ್ನೆಗಳಿದ್ದಾವೆ. 2 ಪ್ರಶ್ನೆ 2 ಅಂಕ. ಪರಿಸರ ಎಂದರೇನು? ಉತ್ತರ, ಪರಿಸರ ಅಂದರೆ ಜೀವಿಗಳು ಬದುಕುವ ಸುತ್ತಮುತ್ತಲಿನ ಪ್ರಕೃತಿ ಮತ್ತು ಕೃತಕ ವಾತಾವರಣ. ಇದರಲ್ಲಿ ಗಾಳಿ, ನೀರು, ಮಣ್ಣು, ಸಸ್ಯ, ಪ್ರಾಣಿ ಮತ್ತು ಇತರ ಅಂಶಗಳು ಸೇರಿವೆ ಅಂತ ಬರೆದ್ರೆ ಸಾಕು. 6ನೇ ಪ್ರಶ್ನೆ, ಸಂತಾನೋತ್ಪತ್ತಿ ಎಂದರೇನು? ಉತ್ತರ, ಜೀವಿಗಳು ತಮ್ಮಂತೆಯೇ ಹೊಸ ಜೀವಿಗಳನ್ನು ಉತ್ಪತ್ತಿ ಮಾಡೋ ಕ್ರಿಯೆಗೆ ಸಂತಾನೋತ್ಪತ್ತಿ ಅಂತ ಕರೆಯೋದು. 2 ಅಂಕದ ಪ್ರಶ್ನೆಗಳು 2 ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. 2 ಪ್ರಶ್ನೆ 4 ಅಂಕ. ಪ್ರಶ್ನೆ 7, ಜೀವಿಗಳು ಆಹಾರ ಸೇವಿಸುವುದರಿಂದ ಆಗೋ 2 ಪ್ರಯೋಜನಗಳನ್ನು ತಿಳಿಸಿ. ಮೊದಲನೇದು, ಗಾತ್ರ ಮತ್ತು ಕೋಶಗಳಲ್ಲಿ ಹೆಚ್ಚಳವಾಗ್ತದೆ. 2, ಬೆಳವಣಿಗೆಯಲ್ಲಿ ಪ್ರಗತಿ ಆಗ್ತದೆ. ನೆಕ್ಸ್ಟ್ ಒನ್, ಜೀವಿಗಳು ಪ್ರಚೋದನೆಗೆ ಹೇಗೆ ಪ್ರತಿಕ್ರಿಯಿಸ್ತವೆ? ಉದಾಹರಣೆಗಳನ್ನು ಕೊಡಿ. ಉದಾಹರಣೆ, ಮುಟ್ಟಿದರೆ ಮುನಿಸಸ್ಯ ಸ್ಪರ್ಶಕ್ಕೆ ಮಡಚಿಕೊಳ್ಳುತ್ತದೆ, ಪ್ರಾಣಿಗಳು ಓಡುತ್ತವೆ ಅಂತ ಬರೆದ್ರೆ ಸಾಕು. ಇನ್ನು 5 ಅಂಕ ಮೌಖಿಕ ಇರ್ತದೆ. ಪ್ರಶ್ನೆ ನೋಡಿ, ಸಸ್ಯಗಳಲ್ಲಿ ಆಹಾರ ತಯಾರಿಸುವ ಪ್ರಕ್ರಿಯೆಯನ್ನು ಏನಂತ ಕರಿತೀರಿ? ದ್ವಿತೀಯ ಸಂಶ್ಲೇಷಣೆ. ಬಹುವಾರ್ಷಿಕ ಸಸ್ಯಕ್ಕೆ ಒಂದು ಉದಾಹರಣೆ ಕೊಡಿ. ತೆಂಗು. ಎಲ್ಲ ಜೀವಿಗಳ ಮೂಲ ಘಟಕ ಡ್ಯಾಶ್ ಕೋಶ. ಜೀವಿಗಳ 3 ಲಕ್ಷಣ ಹೇಳಿ. ಬೆಳವಣಿಗೆ, ಉಸಿರಾಟ, ವಿಸರ್ಜನೆ. ಕಾಡುಗಳು ಮತ್ತು ಕಾಡು ಪ್ರಾಣಿಗಳನ್ನು ರಕ್ಷಿಸುವುದು ಏಕೆ ಅಗತ್ಯವಿದೆ? ಪರಿಸರ ಸಮತೋಲನ ಕಾಪಾಡಲು. ಕಾಡುಗಳು ಆಮ್ಲಜನಕವನ್ನು ಒದಗಿಸ್ತವೆ, ಹವಾಮಾನವನ್ನು ನಿಯಂತ್ರಿಸ್ತವೆ ಅಂತ ಬರೆದ್ರೆ ಸಾಕು. ಇದು ಮೊದಲ ಪಾಠ ಇತ್ತು. ಎಸ್. ಇನ್ನು ಸೆಕೆಂಡ್ ಲೆಸನ್ಗೆ ಬರ್ತೀನಿ. ಇದು ಕ್ವಶನ್ ಆನ್ಸರ್ ಪೇಜ್ ಬರ್ಬೋದು. ಇದನ್ನು ಕೂಡ ತಾವುಗಳು ಯೂಸ್ ಮಾಡ್ಬೋದು. ಇನ್ನು 2ನೇದು ಬರೋಣ, ಕುಟುಂಬ ಅಂತಕ್ಕಂಥ ಪಾಠ. ಓಕೆನಾ. ಅದರದ್ದು ಬ್ಲೂ ಪ್ರಿಂಟ್ ನೋಡಿ. ಅರಿವಿಗೆ 3 ಅಂಕ, ಗ್ರಹಿಕೆಗೆ 6, ಅನ್ವಯಕ್ಕೆ 1, ಒಟ್ಟು 10 ಅಂಕ. ಸುಲಭ ಪ್ರಶ್ನೆಗಳು 3 ಅಂಕ, ಸಾಧಾರಣ ಪ್ರಶ್ನೆಗಳು 5 ಅಂಕ, ಕಠಿಣ ಪ್ರಶ್ನೆಗಳು 2 ಅಂಕ, ಒಟ್ಟು 10 ಅಂಕ. ಪ್ರಶ್ನೆ ವಿಧದಲ್ಲಿ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 5 ಅಂಕ, ಕಿರು ಉತ್ತರ 2 ಅಂಕ, ದೀರ್ಘ ಉತ್ತರ 3 ಅಂಕ, ಒಟ್ಟು 10 ಅಂಕ. ಇದು ಪ್ರಶ್ನೆ ಪತ್ರಿಕೆ ಇತ್ತು, ಬಟ್ ನಾನು ಡೈರೆಕ್ಟಾಗಿ ನಿಮಗೆ ಆನ್ಸರ್ಸ್ಗೆ ಬರ್ತೀನಿ. ಪಾಠ 2, ಕುಟುಂಬ. ಎಸ್. ಫಸ್ಟ್ 2 ಬಹು ಆಯ್ಕೆ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಲಿಖಿತ ವಿಭಾಗದಲ್ಲಿ ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ವಂಶವೃಕ್ಷದಲ್ಲಿ ಗಂಡಸರಿಗೆ ಬಳಸುವ ಸಂಕೇತ ಯಾವುದು ಅಂತ ಕೇಳಿದ್ದಾರೆ. ವಂಶವೃಕ್ಷದಲ್ಲಿ ಗಂಡಸರಿಗೆ ಯಾವುದನ್ನು ಬಳಸ್ತಾರೆ? ತ್ರಿಕೋನ ಅಥವಾ ತ್ರಿಭುಜ ಅಂತಲೇ ಹೇಳೋದು. ಕುಟುಂಬ ಸ್ವರೂಪದಲ್ಲಿ ಬದಲಾವಣೆಗಳಾಗಲು ಮುಖ್ಯ ಕಾರಣ ಏನು ಅಂತ ಕೇಳಿದ್ದಾರೆ. ಎ ಮದುವೆನ, ಬಿ ಉದ್ಯೋಗ, ಸಿ ಶಿಕ್ಷಣ, ಡಿ ಸಮುದಾಯ. ಆಪ್ಷನ್ ಬಿ ಉದ್ಯೋಗ ಅನ್ನೋದು ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಬಿಟ್ಟ ಸ್ಥಳ ಭರ್ತಿ ಮಾಡಿದ್ದೀವಿ. ಕುಟುಂಬವಿಲ್ಲದೆ ಡ್ಯಾಶ್ ಇಲ್ಲ ಅಂತ ಕೇಳಿದ್ದಾರೆ. ಉತ್ತರ ಜೀವನ. ವಂಶವೃಕ್ಷದ ಪದವು ಮರದ ಡ್ಯಾಶ್ ಸೂಚಿಸ್ತದೆ ಅಂತ ಕೇಳಿದ್ದಾರೆ. ರಚನೆ ಅಂತ ಬರೀಬೇಕು. ಇನ್ನು 1 ಅಂಕದ 1 ಪ್ರಶ್ನೆ ಮಾತ್ರ ಇದೆ. ಅವಿಭಕ್ತ ಕುಟುಂಬಕ್ಕೆ ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಇಲ್ಲಿ ಅಜ್ಜಿ, ಅಜ್ಜ,
ತಾಯಿ ತಂದೆ ಮಕ್ಕಳು ಒಂದೇ ಮನೆಗೆ ಸೇರಿ ವಾಸಿಸ್ತಕ್ಕಂಥ ಕುಟುಂಬವನ್ನು ನಾವೇನಂತೀವಪ್ಪ ಅಂದ್ರೆ ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ಇನ್ನು 2 ಅಂಕದ ಒಂದು ಪ್ರಶ್ನೆ ಕೇಳಿದರೆ, ಕುಟುಂಬ ಮರ ಎಂದರೇನು? ಕುಟುಂಬದ ಸದಸ್ಯರ ಪರಿಚಯವನ್ನು ತ್ರಿಭುಜ ಮತ್ತು ವೃತ್ತದ ಚಿಹ್ನೆಗಳ ಮೂಲಕ ತೋರಿಸುವ ನಕ್ಷೆಗೆ ಕುಟುಂಬ ಮರ ಅಂತ ಕರೀತಾರೆ. ನೆಕ್ಸ್ಟ್ 3 ಅಂಕದ ಪ್ರಶ್ನೆಗಳಿದ್ದಾವೆ. ಕೇವಲ ಒಂದೇ ಒಂದು ಪ್ರಶ್ನೆ ಕೊಟ್ಟಿತ್ತು. ಕುಟುಂಬದ ಸದಸ್ಯರು ಒಟ್ಟಾಗಿ ವಾಸಿಸುವುದರಿಂದಾಗುವ ಪ್ರಯೋಜನಗಳಾವುವು ಅಂತ ಕೇಳಿದ್ದಾರೆ. ಎಲ್ಲರೂ ಒಟ್ಟಾಗಿ ವಾಸಿಸೋದ್ರಿಂದ ಮುಖ್ಯವಾಗಿ ಏನಾಗ್ತದಪ್ಪ ಅಂದ್ರೆ ಭಾವನಾತ್ಮಕ ಬೆಂಬಲ ಸಿಗ್ತದ, ಹಣಕಾಸಿನ ನೆರವು, ಜವಾಬ್ದಾರಿಯ ಹಂಚಿಕೆ ಕೂಡ ಆಗ್ತದೆ. ಇನ್ನು ಇದೇ ಪಾಠದ ಮೌಖಿಕ ಪ್ರಶ್ನೆಗಳನ್ನು ನೋಡಿ. ಪ್ರೇಮಾಳ ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ? 7. ಕುಟುಂಬದ ಯಾವ ಕಾರ್ಯಗಳು ಒಟ್ಟಾಗಿ ಆಚರಿಸಲ್ಪಡ್ತವೆ? ಹಬ್ಬಗಳು ಮತ್ತು ಮದುವೆಗಳು. ನಿನ್ನ ಕುಟುಂಬದಿಂದ ನೀನು ಯಾವ ಗುಣಗಳನ್ನು ಕಲಿತುಕೊಂಡಿದ್ದೀಯಾ? ಪ್ರೀತಿ, ನಂಬಿಕೆ, ಶಿಸ್ತು. ವಂಶವೃಕ್ಷದಲ್ಲಿ ಬಳಸುವ ಸಂಕೇತಗಳಾವುವು? ತ್ರಿಭುಜ ಪುರುಷ, ವೃತ್ತ ಸ್ತ್ರೀ. ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ಹೇಳು ಅಂತಂದರೆ, ಕುಟುಂಬದಲ್ಲಿ ಅಜ್ಜ ಅಜ್ಜಿ ಇರೋದು, ಒಂದೇ ಅಡುಗೆ ಮನೆ ಇರೋದು, ದೊಡ್ಡ ಗಾತ್ರದ ಕುಟುಂಬ ಇರೋದು ಅವಿಭಕ್ತ ಕುಟುಂಬದಲ್ಲಿ ನಾವು ಕಾಣ್ತೀವಿ. ಇಷ್ಟು 2 ಲೆಸನ್ಸ್ ಆಯಿತು ಫ್ರೆಂಡ್ಸ್. ಇನ್ನು ಲಾಸ್ಟ್ ಈ ವಿಡಿಯೋದ 3ನೇ ಪಾಠಕ್ಕೆ ಬರೋಣ. ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು 3 ಪಾಠಗಳನ್ನು ಕೊಡ್ತೀನಿ. ಸೊ ಇದು ಪಾಠ ನೋಡೋದಾದರೆ ಪಾಠ 3 ಸಮುದಾಯ, ಕಮ್ಯುನಿಟಿ ಅಂತ ಹೇಳೋದು. ಎಸ್, ಇಲ್ಲಿ ಅರಿವಿಗೆ 3 ಅಂಕ, ಗ್ರಹಿಕೆಗೆ 6, ಅನ್ವಯಕ್ಕೆ 1, ಒಟ್ಟು 10 ಅಂಕ. ಕ್ಲಿಷ್ಟತೆ ಮಟ್ಟದಲ್ಲಿ ಸುಲಭ 3, ಸಾಧಾರಣ 5, ಕಠಿಣ 2, ಒಟ್ಟು 10 ಅಂಕ. ಪ್ರಶ್ನೆ ವಿಧಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 5 ಅಂಕ, ಕಿರು ಉತ್ತರ 2 ಅಂಕ, ದೀರ್ಘ ಉತ್ತರ 3 ಅಂಕ, ಒಟ್ಟು 10 ಅಂಕ. ಇನ್ನು ಎಸ್, ಇದು ಕ್ವಶನ್ ಪೇಪರ್ ಇತ್ತು. ಸೊ ನಾನು ಡೈರೆಕ್ಟಾಗಿ ನಿಮಗೆ ಆನ್ಸರ್ ಪೇಜ್ಗೆ ಬರ್ತೀನಿ. ಎಸ್, ಪಾಠ 3 ಸಮುದಾಯ. ಎಸ್, ಮೊದಲ ಲಿಖಿತ ಭಾಗದಲ್ಲಿರ್ತಕ್ಕಂಥ ಫಸ್ಟ್ ಪಾರ್ಟ್ ಇತ್ತು. 2 ಮಲ್ಟಿಪಲ್ ಚಾಯ್ಸ್ ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುವ ಜನರ ಸಮೂಹವನ್ನು ಏನಂತ ಕರಿತೀರಿ? ಎ ಕುಟುಂಬ, ಬಿ ಗ್ರಾಮ, ಸಿ ನಗರ, ಡಿ ಸಮುದಾಯ. ಸರಿಯಾದ ಉತ್ತರ ಆಯ್ಕೆ ಡಿ ಸಮುದಾಯ. ಪ್ರಶ್ನೆ 2, ಭಾರತದಲ್ಲಿ ಸುಮಾರು ಎಷ್ಟು ಶೇಕಡ ಜನರು ಹಳ್ಳಿಗಳಲ್ಲಿ ವಾಸಿಸ್ತಾರೆ? ಎ 50%, ಬಿ 60%, ಸಿ 72%, ಡಿ 80%. ಸರಿಯಾದ ಉತ್ತರ ಆಯ್ಕೆ ಸಿ 72%. ಇನ್ನು ಸೆಕೆಂಡ್ ಮೆನ್ಸಲ್ಲಿ ಬಿಟ್ಟ ಸ್ಥಳ, ಇಲ್ಲಿನೂ ಕೂಡ ನಿಮಗೆ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಸಮುದಾಯದ ಜನರಲ್ಲಿ ಡ್ಯಾಶ್ ಭಾವನೆ ಇರ್ತದೆ ಅಂತ ಕೇಳಿದ್ದಾರೆ, ಒಂದೇ ಎಂಬ. ಇನ್ನು 4th ಒನ್, ಬೆಂಗಳೂರು ಒಂದು ಡ್ಯಾಶ್ ನಗರವಾಗಿದೆ ಅಂತ ಕೇಳಿದ್ದಾರೆ, ಬೃಹತ್ ಅನ್ನೋದು ಸರಿಯಾದ ಉತ್ತರ. ಇನ್ನು 1 ಅಂಕದ ಒಂದು ಪ್ರಶ್ನೆ ಇತ್ತು, ಕೆಲಸದ ಗೌರವ ಎಂದರೆ ಏನು? ಯಾವುದೇ ಕೆಲಸವನ್ನು ತಾತ್ಸಾರವಿಲ್ಲದೆ ಸಮಾನವಾಗಿ ಗೌರವದಿಂದ ನೋಡೋದಕ್ಕೇ ಕೆಲಸದ ಗೌರವ ಅಂತ ಕರೆಯೋದು. 2 ಅಂಕದ ಒಂದು ಪ್ರಶ್ನೆ ಇದೆ, ಸಮುದಾಯದ 2 ಲಕ್ಷಣಗಳನ್ನು ಬರೀರಿ ಅಥವಾ ಜನರು ನಗರಕ್ಕೆ ಬರಲು 2 ಕಾರಣಗಳನ್ನು ತಿಳಿಸಿ ಅಂತ 2ರಲ್ಲಿ ಒಂದನ್ನು ಬರಿಬೋದು. ಇಲ್ಲಿ ಸಮುದಾಯದ ಲಕ್ಷಣಗಳನ್ನು ನೋಡೋಣ. ಪರಸ್ಪರ ಸಹಕಾರ ಮತ್ತು ಸಹಜ ಬಾಂಧವ್ಯ, ಒಂದೇ ಪರಿಸರದಲ್ಲಿ ವಾಸ. ಇನ್ನು ಜನರು ನಗರಕ್ಕೆ ಬರಲು ಕಾರಣಗಳನ್ನು ಕೇಳಿದರೆ ಉದ್ಯೋಗದ ಅವಕಾಶ, ಉತ್ತಮ ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯ ಅಂತ ಬರೆದ್ರೆ ಸಾಕು. 3 ಅಂಕದ ಪ್ರಶ್ನೆ, ಇಲ್ಲಿ ಕೂಡ 2 ಪ್ರಶ್ನೆ ಕೊಟ್ಟಿತ್ತು, 2ರಲ್ಲಿ ಒಂದು ಬರಿಬೋದು. ನಗರ ಸಮುದಾಯ ಎದುರಿಸುವ 3 ಸಮಸ್ಯೆಗಳನ್ನು ವಿವರಿಸಿರಿ. ಫಸ್ಟ್ ಒನ್, ಜನಸಂಖ್ಯೆ ಹೆಚ್ಚಳದಿಂದ ಜನದ ದಟ್ಟಣೆ, ಟ್ರಾಫಿಕ್ ಸಮಸ್ಯೆ, ಪರಿಸರ ಮಾಲಿನ್ಯ, ಕೊಳಚೆ ನಿರ್ವಹಣೆಯ ಕೊರತೆ. ಅಥವಾ ಇನ್ನೂ ಒಂದು ಕೇಳಿದ್ದಾರೆ, ಸಮುದಾಯದ ಪ್ರಕಾರಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಗ್ರಾಮೀಣ ಸಮುದಾಯ, ನಗರ ಸಮುದಾಯ, ಬುಡಕಟ್ಟು ಸಮುದಾಯ, ಜನಾಂಗೀಯ ಸಮುದಾಯ ಇಸ್ ದ ರೈಟ್ ಆನ್ಸರ್. ಇನ್ನು ಮೌಖಿಕ 5 ಪ್ರಶ್ನೆಗಳು ಬರ್ತವೆ. ಹಳ್ಳಿಗಳಲ್ಲಿ ಕಂಡುಬರುವ ಪ್ರಮುಖ ಸಮಸ್ಯೆ ಯಾವುದು? ಇಲ್ಲಿ ಹಳ್ಳಿಗಳಲ್ಲಿ ಮುಖ್ಯವಾಗಿ ಶಿಕ್ಷಣದ ಕೊರತೆ, ಸ್ವಚ್ಛತೆಯ ಕೊರತೆಯನ್ನು ಕಾಣ್ತೀವಿ. 9, ಸಮುದಾಯದ ಪ್ರತಿಯೊಂದು ವೃತ್ತಿಯನ್ನು ಗೌರವಿಸಬೇಕು, ಏಕೆ? ನಮ್ಮ ಅಗತ್ಯ ವಸ್ತುಗಳ ತಯಾರಿಕೆಯಲ್ಲಿ ನೂರಾರು ಜನರ ಶ್ರಮವಿರುತ್ತದೆ, ಹಾಗಾಗಿ ಪ್ರತಿಯೊಂದು ವೃತ್ತಿಯನ್ನು ಗೌರವಿಸಲೇಬೇಕು. 10, 2 ಸಮುದಾಯದ ಉದಾಹರಣೆಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಗ್ರಾಮೀಣ ಸಮುದಾಯ, ನಗರದ ಸಮುದಾಯ. ಇನ್ನು ಬುಡಕಟ್ಟು ಸಮುದಾಯ ಅಂದರೆ ಏನು? ವಿಶಿಷ್ಟ ಭಾಷೆ, ಸಂಸ್ಕೃತಿ, ಆಚರಣೆ ಹಾಗೂ ಬದುಕು ಮಾದರಿ ಹೊಂದಿರುವ ಜನರ ಗುಂಪೇ ಬುಡಕಟ್ಟು ಸಮುದಾಯ. ಲಾಸ್ಟ್ ಒನ್, ನಿರ್ಮಲ ಗ್ರಾಮ ಯೋಜನೆಯ ಉದ್ದೇಶವೇನು? ಗ್ರಾಮಗಳನ್ನು ಶುದ್ಧವಾಗಿಡೋದು, ಶೌಚಾಲಯಗಳ ಬಳಕೆಯನ್ನು ಹೆಚ್ಚಿಸೋದು. ಇಷ್ಟಿತ್ತು 5ನೇ ತರಗತಿಯ ಮೊದಲ 3 ಪಾಠಗಳ ಒಂದು LBA ಪೇಪರ್. ಮುಂದಿನ ಭಾಗದಲ್ಲಿ ಮತ್ತೊಂದು ಪಾಠದೊಂದಿಗೆ ಭೇಟಿಯಾಗ್ತೀನಿ. ವಿಡಿಯೋ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.